ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ಇದು ನನ್ನ ಹಾಡು ಎಂಬಂಥ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಅನೇಕ ದೇವಭಕ್ತರು, ಆರಾಧನೆ ವೀರರು ಮಾತ್ರವಲ್ಲ, ಅನೇಕ ಹಾಡುಗಳನ್ನು ಬರೆದು ಅದನ್ನು ಹಾಡಿರುವಂಥ ದೇವಸೇವಕರನ್ನು ನಿಮ್ಮ ಮಧ್ಯದಲ್ಲಿ ತಂದು ಪರಿಚಯಿಸುವುದೇ ಇದು ನನ್ನ ಹಾಡು ಎಂಬಂಥ ಕಾರ್ಯಕ್ರಮ. ಈಗಾಗಲೇ ಅನೇಕ ದೇವನಾಯಕರು, ಆರಾಧನೆ ವೀರರು ಬಂದು ಇಲ್ಲಿ ನಮ್ಮ ಮಧ್ಯದಲ್ಲಿ ತಮ್ಮ ಅನುಭವ ಸಾಕ್ಷಿಗಳನ್ನು ಹೇಳಿಕೊಂಡಿರ್ತಾರೆ. ಯಾವ ರೀತಿಯ ಅನುಭವದಲ್ಲಿ ಅವರು ಹಾಡುಗಳನ್ನು ಬರೆದರು, ಯಾವ ರೀತಿಯ ಅನುಭವದಲ್ಲಿ ಹೋಗುತ್ತಿರುವಾಗ ದೇವರವರಿಗೆ ಹಾಡುಗಳನ್ನು ಕೊಟ್ಟನೆಂಬಂಥ ಸಾಕ್ಷಿಗಳನ್ನು ನಾವು ಕೇಳಿದ್ದೇವೆ. ನಾವು ಸಹ ಆಶೀರ್ವಾದ ಹೊಂದಿದ್ದೇವೆ. ಅನೇಕರಿಗೆ ಇದು ಉತ್ತೇಜನವಾಗಿದೆ ಎಂಬುದಾಗಿ ನಾವು ಕೇಳುವುದರಲ್ಲಿಯೂ ನಿಮ್ಮ ಸಾಕ್ಷಿಗಳನ್ನು ಹೇಳುವುದರಲ್ಲಿ ನಮಗೆ ಸಂತೋಷವಾಗ್ತಾ ಇದೆ. ಪ್ರಿಯರೇ, ಇವತ್ತು ನಮ್ಮ ಮಧ್ಯದಲ್ಲಿ ಇನ್ನೊಬ್ಬ ದೇವಸೇವಕರು, ಆರಾಧನೆ ವೀರರು ಮತ್ತು ಸೇವೆ ಮಾಡುತ್ತಿರುವಂಥ ಸೇವಕರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಪಾಸ್ಟರ್ ಇಮ್ಮಾನುವೇಲ್ ಎಂಬುದಾಗಿ ಬೆಂಗಳೂರಲ್ಲಿ ಸೇವೆ ಮಾಡ್ತಿದ್ದಾರೆ. ಅವರನ್ನು ಈ ಕಾರ್ಯಕ್ರಮದಲ್ಲಿ ಆಸರೆ ಟಿವಿ ಪರವಾಗಿ ನಾವು ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸ್ತೇವೆ. ಪಾಸ್ಟರ್, ವೆಲ್ಕಮ್. ಪ್ರಿಯ ವೀಕ್ಷಕರೇ, ನಮ್ಮ ಮಧ್ಯದಲ್ಲಿ ಸೇವಕರು ಬಂದಿರುವುದು ಸಂತೋಷ. ನಾವು ನೋಡ್ತೇವೆ, ನಾವು ಕೆಲವು ವರ್ಷಗಳ ಹಿಂದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಡುಗಳ ಕೊರತೆ ಇತ್ತು. ಕೆಲವೊಂದು ಸಿಡಿಗಳು ಬಿಟ್ಟರೆ ಹಾಡುಗಳು ಇರ್ತಿರಲಿಲ್ಲ. ಆದರೆ ದೇವರಿಗೆ ಸ್ತೋತ್ರ, ಇವತ್ತೊಂದು ಉಜ್ಜೀವನವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ. ಅನೇಕರು ಹಾಡುಗಳನ್ನು ಬರಿತಾ ಇದ್ದಾರೆ, ಹಾಡುಗಳನ್ನು ದೇವರ ಮಹಿಮೆಗೋಸ್ಕರ ಹಾಡ್ತಾ ಇದ್ದಾರೆ. ಸಿಡಿಗಳ ಮೂಲಕವಾಗಿ ಅನೇಕರನ್ನು ಉತ್ತೇಜನ ಮಾಡುವುದರಲ್ಲಿಯೂ, ಅನೇಕ ಯೌವನಸ್ಥರನ್ನು ಕಟ್ಟುವುದರಲ್ಲಿಯೂ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ಯೌವನಸ್ಥರ ಮಧ್ಯದಲ್ಲಿ ಸೇವೆ ಮಾಡುತ್ತಾ ಮತ್ತು ಹಾಡುಗಳನ್ನು ಬರೆದು ದೇವರ ಮಹಿಮೆಗೋಸ್ಕರವಾಗಿ ದೇವರ ಸಿಡಿಗಳನ್ನು ಬಿಟ್ಟು ಮಾತ್ರವಲ್ಲ, ಆರಾಧನೆಯಲ್ಲಿ ಅವರು ಒಂದು ಲೀಡಿಂಗ್ ಆಗಿ, ಆರಾಧನೆ ನಾಯಕನಾಗಿ ಸೇವೆ ಮಾಡುತ್ತಿರುವಂಥ ದೇವಸೇವಕ ನಮ್ಮ ಮಧ್ಯದಲ್ಲಿರೋದು ನಮಗೆ ಸಂತೋಷ. ಪಾಸ್ಟ್ರೆ, ನಿಮಗೆ ಮತ್ತೊಂದು ಆವರ್ತಿ ನಾವು ಸ್ವಾಗತಿಸ್ತೇವೆ. ನಮ್ಮ ಆಸರೆ ಟಿವಿಯಲ್ಲಿ ಬರುವಂಥದ್ದು ನಮಗೆ ಸಂತೋಷವಾಗಿದೆ. ಇವತ್ತು ಇದು ನನ್ನ ಹಾಡು ಎಂಬ ಕಾರ್ಯಕ್ರಮದಲ್ಲಿ ನಿಮ್ಮ ಅನುಭವ ಸಾಕ್ಷಿಗಳನ್ನು ಹೇಳಿಕೊಳ್ಬೇಕೆಂಬುದಾಗಿ ನಾವು ಬಯಸ್ತೇವೆ. ಪಾಸ್ಟ್ರೆ, ನೀವು ಇವತ್ತು ಹಾಡು ಸಿಡಿಗಳನ್ನು ಬರೆದಿದ್ದೀರ. ಆ ಸಿಡಿಯ ಹೆಸರು ಹೇಗೆ ಪಾಸ್ಟ್ರೆ ನೀವು ಬಿಟ್ಟಿರುವಂಥದ್ದು? ನೀನೇ ಉನ್ನತ ಅಂತೇಳಿ ದೇವರು ನನಗೆ ಒಂದು ಹೆಸರನ್ನ ಕೊಟ್ಟರು. ಓಕೆ ಪಾಸ್ಟ್ರೆ, ಈಗ ನಾನು ಅದರ ಮೂಲಕವಾಗಿ ನಾನು ಕ್ಯಾಸೆಟ್ನ ಬಿಡುಗಡೆ ಮಾಡಿ, ಅದರ ಮುಂಚಿತವಾಗಿ ನೀವು ಹಾಡುಗಳ ಬಗ್ಗೆ ನಿಮ್ಮಲ್ಲಿ ಕೇಳುವುದಾದರೆ, ಬಾಲ್ಯದಿಂದ ಅಂದರೆ ಸಣ್ಣ ಹುಟ್ಟಿದನಿಂದ ನಿಮ್ಗೆ ಒಂದು ಕೆಲವರಿಗೆ ಹೇಳ್ತಾರೆ ರಕ್ತದಲ್ಲಿ ಒಂದು ಇರ್ತದೆ ಹಾಡುಗಳು, ಅವರು ಹುಟ್ಟಿದಿಂದ ಅವರು ಟ್ಯಾಲೆಂಟೆಡ್ ಅಂತ ಹೇಳ್ತಾರೆ. ನಿಮಗೆ ಅಂತ ಹಾಡಿನ ಬಗ್ಗೆ ಒಂದು ಇಂಟ್ರೆಸ್ಟ್ ಇತ್ತ? ಆ್ಯಕ್ಚುಲಿ ನನ್ನ ಜೀವನದ ಬಗ್ಗೆ ಹೇಳೋದಾದರೆ, ಚಿಕ್ಕದ್ರಿಂದಲೂ ನನಗೆ ಹಾಡಲಿಕ್ಕೆ ತುಂಬ ಇಷ್ಟ. ಆರಾಧನೆ ಅಂದರೆ ತುಂಬ ಬಯಕೆ. ಚೆನ್ನಾಗಿ ಆರಾಧನೆ ಮಾಡಬೇಕು, ಒಳ್ಳೆ ಆರಾಧನೆ ನಾಯಕನಾಗಿ ನಾನು ಇರಬೇಕು ಅಂತೇಳಿ ತುಂಬ ಇಷ್ಟಪಟ್ಟಂಥ ಒಬ್ಬ ವ್ಯಕ್ತಿ ನಾನು. ಆದರೆ ನನ್ನ ಕುರಿತಾಗಿ ಹೇಳ್ಕೊಳ್ಳೋದಾದರೆ, ನನ್ನ ರಾಗ ಇಲ್ಲ. ಆ ಚಿಕ್ಕ ವಯಸ್ಸಿನಲ್ಲಿ ರಾಗ ಇಲ್ಲದೆ, ತಾಳ ಇಲ್ಲದೆ ನನ್ನ ಇಷ್ಟಕ್ಕೆ ನಾನು ಹಾಡ್ತಾ ಇದ್ದೆ. ಅನೇಕರು ನನ್ನನ್ನು ಹಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ನನ್ನ ಮನೆಯವರೇ ನನ್ನನ್ನು ಹಾಡಲಿಕ್ಕೆ ಬಿಡ್ತಾ ಇರಲಿಲ್ಲ. ಈವನ್ ಕುಟುಂಬ ಪ್ರಾರ್ಥನೆಯಲ್ಲಿ, ನೀನು ಹಾಡಬೇಡ, ಕೈತಟ್ಟು ಹಾಡು ಕೇಳು, ಬೈಬಲ್ ಓದು, ನಾವು ಹಾಡ್ತೇವೆ. ನನಗೆ 3 ಜನ ಅಕ್ಕಂದರು. ಅದರಲ್ಲಿ 2 ಅಕ್ಕಂದರು, ದೊಡ್ಡ ಅಕ್ಕ ಮತ್ತು ಕಡೆ ಅಕ್ಕ. ಒಳ್ಳೆಯ ಹಾಡುಗಾರರು, ಒಳ್ಳೆಯ ರಾಗ ಅವರಿಗೆ. ಸೊ ಅವ್ರು ಹಾಡೋದನ್ನು ನಾನು ಕೇಳ್ತಾ ಇದ್ದೆ. ಮಧ್ಯದಲ್ಲಿ ಅವ್ರು ಏನೇ ಹೇಳಿದ್ರು ನಾನು ಬಿಡ್ತಾ ಇರಲಿಲ್ಲ. ಅವ್ರು ಹಾಡುವಾಗ ಜೊತೆಲಿ ಹಾಡ್ತಾ ಇದ್ದೆ. ಒಂದಿನ ಹೀಗೆ ನನಗೆ ಚೆನ್ನಾಗಿ ನೆನಪುಂಟು. ನಮ್ಮ ಮನೆಗೆ ಹಾಲು ಹಾಕಲಿಕ್ಕೆ ಹಾಲಿನವ ಬರ್ತಾನೆ. ಬೆಳಿಗ್ಗೆ 6 ಗಂಟೆಗೆ ಅವನು ಹಾಲು ಹಾಕಲಿಕ್ಕೆ ಬರುವಂಥದ್ದು. ನಾವು ಬೆಳಗಿನ ಜಾವ 5:05 ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆಗೆ ಕೂತ್ಕೊಳ್ತಾ ಇದ್ವಿ. ಒಂದಿನ ಹೀಗೆ ಕುಳಿತುಕೊಳ್ಳುವಾಗ 6 ಗಂಟೆಗೆ ಇವನು ಹಾಲು ಹಾಕಲಿಕ್ಕೆ ಬಂದಿದ್ದಾನೆ. ಬಂದು ಬಾಗಿಲು ತಟ್ಟುವಾಗ ನನ್ನ ಅಕ್ಕ ಹೋಗಿ ಬಾಗಿಲು ತೆರೆದ್ರಂತೆ. ತೆರೆದು ಅವನು ಹಾಲು ಹಾಕಿ ಹೋಗುವಾಗ ಅವನು ಹೋಗೋದಕ್ಕೆ ಮುಂಚೆ ಒಂದು ಮಾತು ಕೇಳಿದ್ದಾನೆ. ಅಕ್ಕ, ನಿಮ್ಮ ಮನೇಲಿ ಟೇಪ್ ರಿಕಾರ್ಡ್ ಉಂಟಾ ಅಂತೀವಿ. ಯಾಕಂದರೆ ಒಳ್ಳೆ ರಾಗ ಬೆಳಗ್ಗೆನೇ ಕೇಳ್ತಾ ಇರ್ತದೆ, ನಾನು ದಿನ ಕೇಳ್ತಾ ಇದ್ದೆ. ಟೇಪ್ ರಿಕಾರ್ಡಲ್ಲಿ ನಿಮ್ಮ ಹಾಡುಗಳೆಲ್ಲ ಯಾವುದಾದ್ರು ಹಾಡುಗಳು ಆಡ್ತಾ ಇರ್ತಾರೆ,
ಆದರೆ ಮಧ್ಯದಲ್ಲಿ ಏನು ಟೇಪ್ ರಿಕಾರ್ಡ್ ಏನಾದ್ರು ಸಮಸ್ಯೆ ಉಂಟಾ, ಏನೋ ಒಂದು ಕರ್ಕಶ ಶಬ್ದ ಕೇಳ್ತಾ ಇದೆಯಲ್ಲ, ಅಯ್ಯೋ ನಮ್ಮನೇಲಿ ಟೇಪ್ ರಿಕಾರ್ಡೆಲ್ಲ ಇಲ್ಲ, ನಾವು ಮಾತ್ರ ಹಾಡೋದು. ಅಯ್ಯೋ ನೀವು ಆಡ್ತಾ ಇದ್ದೀರಾ, ನೀವು ಅಷ್ಟು ಚೆಂದಾಗಿ ಆಡ್ತೀರಾ, ನನಗೆ ಕೇಳ್ತಾನೆ ಇರಬೇಕು ಅನಿಸ್ತದೆ, ನೀವು ಆಡೋದು ತುಂಬ ಚೆನ್ನಾಗಿದೆ, ಆದರೆ ಮಧ್ಯದಲ್ಲಿ ಏನೋ ಒಂದು ಶಬ್ದ ಕೇಳ್ತದಲ್ಲ, ಏನದು? ಅಕ್ಕ ಹೇಳಿದ್ದಾರೆ, ಇಲ್ಲ ಅದು ನನ್ನ ತಮ್ಮ ಆಡ್ತಾನೆ. ನಿಮ್ಮ ತಮ್ಮನ? ಅಕ್ಕ ಬೆಳಗ್ಗೆನೇ ಇಂಪಾಗಿ ಸುಪ್ರಭಾತ ಕೇಳ್ದಂಗೆ ಇರ್ತದೆ, ನನಗೆ ನೆಮ್ಮದಿಯಾಗಿರ್ತದೆ ಅದು ಕೇಳುವಾಗ. ನೋಡಿದ್ರೆ ಯಾವುದೋ ಒಂದು ಶಬ್ದ ಮಧ್ಯದಲ್ಲಿ ಕರ್ಕಶವಾಗಿ ಬರ್ತದೆ, ಅವ್ರನ್ನ ಆಡಬೇಡಿ ಅಂತ ಹೇಳಿ ಅವನು ಹೋದ. ಮನೆಗೆ ಒಳಗೆ ಬಂದು ಅಕ್ಕನನ್ನ ಕೇಳಿದ್ರೆ, ನೀನು ಆಡಬೇಡಪ್ಪ, ನೋಡು ಬೀದಿಲಿ ಹೋಗೋರೆಲ್ಲ ಇದು ಮಾಡ್ತಾರೆ, ಯಾರೇನು ಹೇಳಿದ್ರು ನಾನು ಆಡೋದು ಬಿಡ. ಫೀಲಿಂಗ್ ಅಂದರೆ ನೋವಾಗ್ತಾ ಇತ್ತು. ಏನಪ್ಪ ಇದು, ನನ್ನ ಆಡ್ಲಿಕ್ಕೆ ಬಿಡಲ್ವಲ್ಲ ಅಂತೇಳಿ. ಆದರೂ ನಾನು ಬಿಡಲಿಲ್ಲ, ಯಾರು ಏನೇ ತಡೆ ಮಾಡಿದ್ರು. ಕಾಗೆಗೆ ತನ್ನ ಮರಿ ಹೊನ್ನಿನ ಮರಿ ಅಂತೆ, ಕಾಕ ಅಂತ ಕೂಗಿದ್ರು ಅದಕ್ಕೆ ಹೊಸ ರಾಗನೆ. ಹಾಗಾದರೆ ನಾನು ಯಾಕೆ ದೇವರಿಗೆ ಹಾಡಬಾರ್ದು? ಕತ್ತೆ ಕಿರ್ಚಿದ್ರೂ ಕೂಡ ದೇವರು ಅದನ್ನು ಸೃಷ್ಟಿ ಮಾಡಿದ್ರಿಂದ ಆ ರಾಗ, ಆ ಕತ್ತೆಯ ಶಬ್ದ ದೇವರಿಗೆ ತುಂಬ ಇಷ್ಟ. ಅದನ್ನು ನಾನೇ ಯಾಕೆ ನಿಲ್ಲಿಸ್ಬೇಕು ಅಂತೇಳಿ ನಿಮಗೆ ಈ ಒಂದು ಛಲ ಬಂದ್ಬಿಡ್ತು, ಆಡಬೇಕು ಅನ್ನೋ ಒಂದು. ಇದರ ಮಧ್ಯದಲ್ಲಿ ಭಾಷೆ ಅಂದರೆ ನೀವು ಹೇಳಿದ್ದೀರಾ, ಸಣ್ಣ ಪ್ರಾಯದಲ್ಲಿ ನಿಮ್ಗೆ ಒಂದು ಹಾಡಬೇಕು, ಆರಾಧನೆ, ಆ ವಿಷಯದಲ್ಲಿ ನೀವು ಆರಾಧನೆ ನಾಯಕ ಅಂದ್ರೆ ನೀವು ಸಣ್ಣ ಪ್ರಾಯದಲ್ಲಿ ಪ್ರಾರ್ಥನೆ ಆರಾಧನೆಗೆ ನೀವು ಹೋಗ್ತಿರುವಂತ ಸಭೆ ಕುಟುಂಬವಾಗಿತ್ತಲ್ವಾ? ಹೌದು. ಓಕೆ. ಸೊ ಅದರಿಂದ ನಿಮ್ಗೆ ಒಂದು ರೀತಿಯಲ್ಲಿ ಅಂದ್ರೆ ಆ ಸಭೆಯಲ್ಲಿ ಆರಾಧನೆ ನೋಡುವುದು, ಹಾಡುಗಳನ್ನು ಕೇಳುವುದರಿಂದ ನಿಮ್ಗೆ ಒಂದು ಆ ರೀತಿಯ. ಖಂಡಿತ. ಯಾಕಂದರೆ ನಾನು ಹೋಗ್ತಾ ಇದ್ದಂಥ ಸಭೆ ಇಂಡಿಯನ್ ಕ್ರಿಶ್ಚಿಯನ್ ರಿವೈವಲ್ ಮಿಷನ್, ಭಾರತೀಯ ಕ್ರೈಸ್ತಿಯ ಉಜ್ಜೀವನ ಸಂಸ್ಥೆ, ಅಪೊಸ್ತಲ್ ಜಾನ್ ಎಳಂಗೋವನ್ ಅಂತೇಳಿ ಮೈಸೂರಿನಲ್ಲಿ ಅವರು ತಮಿಳುನಾಡಿನಿಂದ ಬಂದು ಅಲ್ಲಿ ಸೇರಿ ಕರ್ನಾಟಕದಲ್ಲಿ ಸೇವೆಯನ್ನು ಅವರು ಪ್ರಾರಂಭ ಮಾಡಿದ್ದು. ನಾವು ಹೋಗಿ ಆ ಸಭೆಗೆ ಸೇರಿದಾಗ ಅವರ ಮಕ್ಕಳು 4 ಜನ ಹೆಣ್ಮಕ್ಕಳು, ಅದರಲ್ಲಿ ದೊಡ್ಡ 2 ಅಕ್ಕಂದರು ತುಂಬ ಒಳ್ಳೆ ಆರಾಧನೆ ವೀರರು. ಸೊ ಅವರ ಹಾಡು ಮತ್ತು ಪಾಸ್ಟರ್ ಬೆರ್ನಾಡ್ ಅಂತೇಳಿ ಅವರು ಒಳ್ಳೆ ಗಾಯಕರು, ಅವರು ನಮ್ಮ ಸಭೆಯಲ್ಲಿ ಆರಾಧನೆ ಎಲ್ಲ ನಡೆಸ್ತಾ ಇದ್ರು. ಸೊ ಅವರ ಆರಾಧನೆ ನಡೆಸುವಾಗ ನಡೆಯುವಂಥ ಅಭಿಷೇಕ, ದೇವರ ಪ್ರಸನ್ನತೆ, ಅದೆಲ್ಲ ನನ್ನ ಚಿಕ್ಕ ಪ್ರಾಯದಿಂದಲೇ ಎಳೀಲಿಕ್ಕೆ ಪ್ರಾರಂಭಿಸಿತು. ನಾನು ಅವರ ಆರಾಧನೆ ಮಾಡುವಾಗ ನಾನು ಒಂದು ಸರಿ ಇಲ್ಲಿ ನಿಲ್ಲಬೇಕು ದೇವರೇ ಅಂತೇಳಿ ಚಿಕ್ಕದರಲ್ಲಿ ಒಂದು ಆಟವಾಗಿ ಕೇಳ್ತಾ ಇದ್ದೆ. ನಾನು ಇಲ್ಲಿ ನಿಲ್ಲಬೇಕು ದೇವರೇ, ಇಲ್ಲಿ ನನ್ನನ್ನು ನಿಲ್ಲಿಸು ಇಲ್ಲಿ ಅಂತೇಳಿ ತುಂಬ ಆಟವಾಗಿ ದೇವ್ರ ಹತ್ರ ಕೇಳ್ತಾ ಇದ್ದೆ. ಆದರೆ ಆಡಲಿಕ್ಕೆ ಸ್ವರ ಇರ್ತಿರ್ಲಿಲ್ಲ. ಓಕೆ. ಬಾಯಿ ತೆಗೆದ್ರೆ ಹೀಗೆ ಬಂದು ಮುಚ್ಚೋರು, ಆಡಬೇಡ ನೀನು ಅಂತೇಳಿ. ಓಕೆ ದೇವರು ಮಾಡ್ತಾರೆ ಅದನ್ನು ಅಂತೇಳಿ ನಾನು ಹಾಗೆ ಮುಂದುವರಿಸ್ತಾನೆ ಇದ್ದೆ. ಸೊ ದೇವರು ಹಾಗಾಗಿ 96ನೇ ವರ್ಷದಲ್ಲಿ ನಾನು ಬೈಬಲ್ ಕಾಲೇಜ್ ಹೋಗ್ಲಿಕ್ಕೆ ದೇವ್ರ ಕೃಪೆ ಕೊಟ್ಟರು. 1996-7ನೇ ವರ್ಷ 2 ವರ್ಷಗಳ ಕಾಲ ಮಂಗಳೂರಿನಲ್ಲಿ ಎಡಪದು ಅನ್ನೋ ಜಾಗದಲ್ಲಿ ಗಾಸ್ಪಲ್ ಫಾರ್ ಏಷ್ಯಾ, ಅಲ್ಲಿಗೆ ನಾನು ಕಾಲೇಜಿಗೆ ಸೇರಲಿಕ್ಕೆ ಅವಕಾಶ ಸಿಕ್ತು. ಇದರ ಮಧ್ಯದಲ್ಲಿ ನಾನು ಆ ವೀಕ್ಷಕರ ಅನೇಕರು ಇವತ್ತು ನಿಮ್ಮ ಕಾರ್ಯಕ್ರಮ, ನಿಮ್ಮ ಸಾಕ್ಷಿ ಹೇಳ್ತಾ ಇದ್ದ ಅನುಭವ ಸಾಕ್ಷಿ, ಅದರ ಮಧ್ಯದಲ್ಲಿ ಅವರಿಗೆ ಉತ್ತೇಜನ ಮಾಡಲಿಕ್ಕೆ ಬಯಸ್ತೇನೆ. ನೋಡಿ, ಮಕ್ಕಳಲ್ಲಿ ಒಂದು ಆರಾಧನೆ ಕುರಿತಾಗಿ ನಿಮಗೆ ಉತ್ಸಾಹ ಬರಬೇಕು, ಪ್ರಾರ್ಥನೆ ಆರಾಧನೆ ಕುರಿತಾಗಿ ಉತ್ಸಾಹ ಬರಬೇಕೆಂಬುದಾಗಿ ಹೇಳುವುದಾದರೆ, ಅವರು ಆರಾಧನೆಯಲ್ಲಿ ಕರೆಕ್ಟಾಗಿ ಕುಳಿತುಕೊಳ್ಳುವಂತೆ, ಆರಾಧನೆಯಲ್ಲಿ ನಡೆಸುವಂತೆ, ಪ್ರಾರ್ಥನೆ ಕುಟುಂಬ ಪ್ರಾರ್ಥನೆಗಳಲ್ಲಿ ಕುಳಿತುಕೊಳ್ಳುವಂತೆ ನೀವು ಪ್ರೋತ್ಸಾಹಿಸಿರಿ ಎಂಬುದಾಗಿ ನಾನು ಹೇಳಲಿಕ್ಕೆ ಅಲ್ಲ ಫಸ್ಟ್. ಆ ರೀತಿಯಲ್ಲಿ ಒಬ್ಬರ ಮಕ್ಕಳಲ್ಲಿ ಸಹ ಇವತ್ತು ಆರಾಧನೆ, ಈಗ ಯವನಸ್ಥರು ಬೆಳೆಯುವಂಥ ಸಮಯದಲ್ಲಿ ಮಕ್ಕಳಿಂದಲೇ ಖಂಡಿತ ಅಲ್ವಾ ಫಸ್ಟ್? ಓಕೆ, ಮುಂದೆ ಫಸ್ಟ್. ಹೀಗಿರುವಾಗ ನನ್ನನ್ನು ಹೆಚ್ಚಾಗಿ ಪ್ರೇರೇಪಿಸಿದ್ದು ನನ್ನ ದೊಡ್ಡ ಅಕ್ಕ. ಆಕೆ ಒಂದು ಒಳ್ಳೆ ಅಭಿಷಿಕ್ತ ವ್ಯಕ್ತಿ. ಆಕೆ ಈಗ ಇಲ್ಲ, ನಮ್ಮನ್ನು ಬಿಟ್ಟು 95ರಲ್ಲಿ ಅಗಲಿ ಹೋದರು, ಕರ್ತನಲ್ಲಿ ನಿದ್ರೆ ಹೋದರು. ಅಂದರೆ ಆಕೆ ಕೊಲೆ ಮಾಡಲ್ಪಟ್ಲು. ಸೊ ಒಳ್ಳೆ ಅಭಿಷಿಕ್ತ ವ್ಯಕ್ತಿ. ಆಕೆ ಆಡಲಿಕ್ಕೆ ಪ್ರಾರಂಭಿಸಿದ್ರೆ ದೆವ್ವಗಳು ನಡಗೋದು, ಸಭೆಯಲ್ಲಿ ಅಭಿಷೇಕ ಇಳಿದು ಬರೋ. ವರ್ಷಿಪ್ ಲೀಡರ್ ಆಗಿದ್ರು ಅವರು? ಇಲ್ಲ, ಜಸ್ಟ್ ಆಕೆ ಹೋಗಿ ಚರ್ಚಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಕೂತ್ಕೊಂಡು ಅವಳು ಒಳಗೆ ಹೋದ್ರೇ ಅನೇಕ ಜನಗಳು ಬಿಡುಗಡೆ ಆಗ್ತಾಯಿದ್ರು. ಅಂಥ ಅಭಿಷೇಕ ಆರಂಭ ದಿನಗಳಲ್ಲಿಯೇ ದೇವರ ಆಕೆಗೆ ಕೊಟ್ಟಿದ್ದರು. ಅಕಸ್ಮಾತಾಗಿ ಆಕೆ ತೀರ್ಕೊಂಡ್ಳು.
ಆದರೆ ಆಕೆ ಚಿಕ್ಕದ್ರಿಂದಲೂ ತುಂಬ ಇಷ್ಟಪಟ್ಟು ಆಡ್ತಾ ಇದ್ದಂಥ ಹಾಡು ಒಂದು ತಮಿಳಿನಲ್ಲಿ ಉಂಟು, ಅನುದಿನವೂ ನಾನು ನಿನ್ನಲ್ಲಿ ಬೆಳೆಯಬೇಕು ಅಂತೇಳಿ. ಆ ಸಂದರ್ಭದಲ್ಲಿ ಆಕೆ ಆಡುವಂಥ ಹಾಡು ನನ್ನನ್ನು ಯಾವಾಗಲೂ ಪ್ರೇರೇಪಿಸ್ತಾ ಇತ್ತು. ನಾನು ದೇವ್ರ ಹತ್ರ ಕೇಳ್ತಾ ಇದ್ದೆ, ದೇವರೇ ನಾನು ನಿನ್ನಲ್ಲಿ ಬೆಳಿಬೇಕು, ನಿನ್ನನ್ನು ಆರಾಧಿಸಬೇಕು. ಐ ಥಿಂಕ್ ನಿಮಗೆ ಒಂದು ಪ್ರೇರಣೆ ಉಂಟಾಗುವುದಾದರೆ ಖಂಡಿತ ವೀಕ್ಷಕರಿಗಾಗಿ ದೇವರು ಹೇಗೆ ನನ್ನನ್ನು ಆ ಹಾಡಿನ ಮೂಲಕವಾಗಿ ಸಂಧಿಸಿದ್ರು ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಹಾಡು ಈ ರೀತಿಯಾಗಿ ಹೇಳ್ತದೆ, ಅನುದಿನವೂ ನಾನು ನಿನ್ನಲ್ಲಿ ಬೆಳೆಯಬೇಕು, ನಿನ್ನ ಅನುಗ್ರಹ ನೀಡಯ್ಯ, ನನ್ನಿಂದ ಏನು ಸಾಧ್ಯವಿಲ್ಲ, ಎಲ್ಲ ನಿನ್ನಿಂದಲೇ ಅಂತೇಳಿ ಆ ಹಾಡು ತಮಿಳಿನಲ್ಲಿ ಉಂಟು. ಅದನ್ನು ಕನ್ನಡದಲ್ಲೇ ನಾನು ಭಾಷಾಂತರ ಮಾಡಿ ಹಾಡ್ತೇನೆ. ವೀಕ್ಷಕರೇ, ನಿಮಗೋಸ್ಕರವಾಗಿ ದೇವರು ನನ್ನನ್ನು ಸಂಧಿಸಿದಂಥ ಹಾಡನ್ನು ನಿಮ್ಮ ಮುಂದೆ ನಾನು ಇಡಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಅಕ್ಕ ನನ್ನನ್ನು ಬಿಟ್ಟು ಅಗಲದಂಥ ನನ್ನ ಅಕ್ಕ ನನ್ನನ್ನು ಬೆಳೆಸಿದಂಥ ವಿಧ ಇದು. ಯಾವಾಗಲೂ ಆಕೆ ಈ ಹಾಡನ್ನು ತುಂಬ ಹೆಚ್ಚಾಗಿ ಹಾಡ್ತಾ ಇದ್ಲು. ಆ ಹಾಡು ತಮಿಳಿನಲ್ಲಿ ಉಂಟು, ನಿಮಗೋಸ್ಕರ ನಾನು ಅದನ್ನು ಕನ್ನಡದಲ್ಲಿ ಹಾಡಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಅನುದಿನವೂ ನಿನ್ನಲ್ಲೇ ಬೆಳೆಯಬೇಕು, ನಿನ್ನ ಅನುಗ್ರಹ ನೀಡಯ್ಯ, ಅನುದಿನವೂ ನಿನ್ನಲ್ಲೇ ಬೆಳೆಯಬೇಕು, ನಿನ್ನ ಅನುಗ್ರಹ ನೀಡಯ್ಯ, ನನ್ನಿಂದ ಏನೂ ಸಾಧ್ಯವಿಲ್ಲ, ಎಲ್ಲ ನಿನ್ನಿಂದಲೇ, ನನ್ನಿಂದ ಏನೂ ಸಾಧ್ಯವಿಲ್ಲ, ಎಲ್ಲ ನಿನ್ನಿಂದಲೇ, ಅನುದಿನವೂ ನಿನ್ನಲ್ಲೇ ಬೆಳೆಯಬೇಕು, ನಿನ್ನ ಅನುಗ್ರಹ ನೀಡಯ್ಯ. ಈ ರೀತಿ ಹಾಡು ನನ್ನನ್ನು ತುಂಬ ಪ್ರೇರೇಪಿಸಿತು. ಅದರಲ್ಲಿ ನನ್ನ ಜ್ಞಾನ, ನನ್ನ ವಿದ್ಯೆ, ನನ್ನ ತಾಲಂತೆಗಳು ಏನೂ ಇಲ್ಲ ದೇವರೇ, ಎಲ್ಲ ನೀನೇ ಅಪ್ಪ. ಆ ಥರ ಒಳ್ಳೆ ಅರ್ಥಗರ್ಭಿತವಾದ ಹಾಡು ಸರ್. ಹೌದು, ಅದು ನಾನು ಯಾವಾಗಲೂ ಪ್ರೇರೇಪಿಸ್ತಾ ಇತ್ತು. ನನ್ನ ಹೃದಯದಲ್ಲಿ ಅದು ಹಾಗೆ ದೇವರೇ ನಾನು ನಿನ್ನಲ್ಲಿ ಬೆಳಿಬೇಕು, ನಿನ್ನಲ್ಲಿ ಬೆಳಿಬೇಕು, ನಿನ್ನಲ್ಲಿ ಬೆಳಿಬೇಕು ಅಂತೇಳಿ ಯಾವಾಗಲೂ ದೇವ್ರ ಹತ್ರ ಕೇಳ್ತಾ ಇದ್ದೆ. ಆಗ 96ರಲ್ಲಿ ನಾನು ಬೈಬಲ್ ಕಾಲೇಜಿಗೆ ಹೋದಾಗ ಅಲ್ಲಿ ಒಂದು ವಾರ ಕಳೀತು. ಪ್ರತಿ ಭಾನುವಾರ ಅಲ್ಲಿ ಒಂದು ಟ್ಯಾಲೆಂಟಿಂಗ್ ಟೈಮ್ ಅಂತೇಳಿ ಇಡ್ತಾಯಿದ್ರು. ಅದು ನಾನು ಹೋದಂಥ ಮೊದಲನೇ ವಾರ. ಹೆಚ್ಚು ಕಡಿಮೆ 300 ಜನ ಇರುವಂಥ ಕಾಲೇಜ್, 170 ಜನ ಗಂಡು ಮಕ್ಕಳು, ಇನ್ನು ಮಿಕ್ಕದವರು 130 ಹೆಣ್ಣು ಮಕ್ಕಳು. ಆ ರೀತಿಯಾಗಿ ಒಂದು 300 ಜನ ನನ್ನ ಕಾಲೇಜಲ್ಲಿ ನಾನು ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿದ್ದರು. ಪ್ರತಿ ಭಾನುವಾರ ಸಂಜೆ ಎಲ್ಲ 6 o'clock ಎಲ್ಲ ಚರ್ಚ್ಗೆ ಬಂದು ಎಲ್ಲ ಸೇರ್ತಾಯಿದ್ರು. ಆಗ ಸ್ಪೆಷಲ್ ಸಾಂಗ್ ಅಂತೇಳಿ ಉಂಟು, ಏಕಪಾತ್ರಾಭಿನಯ ಉಂಟು, ನಿಮ್ಮ ತಾಲಂತುಗಳನ್ನ ನೀವು ಪ್ರಕಟಿಸ್ಬೋದು ಅಂತೇಳಿ ಹೇಳುವಾಗ ನಾನು ಫಸ್ಟ್ ಹೆಸರನ್ನ ಕೊಟ್ಟೆ. ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಅಲ್ಲಿ ನಾನು ಹೇಗೆ ಆಡ್ತೇನೆ ಅಂತೇಳಿ ಗೊತ್ತಿಲ್ಲ. ಸರಿ, ವಾರ್ಡನ್ ಓಕೆ ನೀನು ಸ್ಪೆಷಲ್ ಸಾಂಗ್ ಆಡ್ತೀಯಾ ಅಂತೇಳಿ ಎಲ್ಲ ಇದು ಮಾಡಿ ಒಂದೊಂದೇ ಹೆಸರನ್ನ ಕರೀತಾಯಿದ್ರು. ನನ್ನ ಹೆಸರು ಬಂತು. ಅದೇ ಮೊದಲೇ ಬಾರಿ ಮೈಕ್ ಹಿಡ್ಕೊಂಡು ಆಡ್ತೇನೆ. ಅಲ್ಲಿ ಕೀಬೋರ್ಡ್ ಇಲ್ಲ, ಕಾಂಗೋ ಬಾರಿಸೋಂಥ ಒಬ್ಬ ವ್ಯಕ್ತಿ ಆಂಧ್ರದಿಂದ ಬಂದಿದ್ದ, ತುಂಬ ಒಳ್ಳೆಯ ಟ್ಯಾಲೆಂಟೆಡ್ ಪರ್ಸನ್. 2 ಕಾಂಗೋ ಇಟ್ಕೊಳ್ತಿದ್ದ. ಹೀಗೆ ಅಲ್ಲ ಆ ಕಡೆ ಒಂದು ಈ ಕಡೆ ಒಂದು 2 ಕಾಂಗೋ, ಪಕ್ಕದಲ್ಲಿ ಒಂದು ಜ್ಯುವೆಲ್ರಿ. ಅದೇ ಮ್ಯೂಸಿಕ್ ಒಳ್ಳೆ ಸೂಪರಾಗಿ ಡ್ರಮ್ಸ್ ಬಾರಿಸ್ತಾ ಇದ್ದ. ನಾನು ಅದೆಲ್ಲ ನೋಡಿ ನಾನು ಆಡಿದ್ರೆ ಇವನು ಬಾರಿಸ್ತಾನೆ ಅನ್ನೋ ಖುಷಿಯಲ್ಲಿ ಮೈಕ್ ಹಿಡ್ಕೊಂಡು ಆಡಲಿಕ್ಕೆ ಪ್ರಾರಂಭಿಸಿದೆ. ಆಡ್ತಾ ಇದ್ದಾಗಲೇ ಸಡನ್ನಾಗಿ ಮೈಕ್ ಆಫ್ ಆಯಿತು. ಮೈಕ್ ಕಿತ್ಕೊಂಡು, ಯಪ್ಪ ನೀನು ನಿಲ್ಲಿಸು, ನೀನು ಆಡಬೇಡ ಅಂತೇಳಿ ಮೊದಲನೇ ಅನುಭವ. ಕಾಂಗೋ ಬಾರಿಸೋನು, ನಿನಗೆ ಬಾರಿಸ್ಲಿಕ್ಕೆ ಆಗಲ್ಲ, ಆದರೂ ನಾನು ಆಡೋದನ್ನ ಬಿಡಲಿಲ್ಲ. ಮೈಕ್ ಕಿತ್ಕೊಂಡ್ರು ಪರವಾಗಿಲ್ಲ, ನಾನು ಹಂಗೆ ಆಡ್ತೇನೆ ಅಂತೇಳಿ ಹಾಗೆ ಹಾಡಿ ಇಳಿದು ಬಂದೆ. ಇಳಿದು ಬಂದಾಗ ನನಗೆ ತುಂಬ ದುಃಖ ಆಯಿತು. ದೇವರೇ, ನಾನು ನಿನ್ನನ್ನು ಹಾಡಬೇಕು ಅಂತೇಳಿ ತುಂಬ ಇಷ್ಟಪಟ್ಟವನು, ಈ ಒಂದು ಅನುಭವ ಆದದಕ್ಕಾಗಿ ಸ್ತೋತ್ರ ಅಂಥೇಳಿ ನೆಕ್ಸ್ಟ್ ಸಂಡೇ, ಇವಾಗೆಲ್ಲ ಅಂದರೆ ನೆಕ್ಸ್ಟ್ ಸಂಡೇ ನೋಡ್ಕೊಳ್ತೀನಿ ಅಂತೇಳಿ ನೆಕ್ಸ್ಟ್ ಸಂಡೇ ನಾನು ಹೆಸರು ಕೊಡಲಿಕ್ಕೆ ಅಂತೇಳಿ ತಯಾರಿದೆ. ವಾರ್ಡ್ ಹತ್ರ ಹೋಗ್ತಿದ್ದಂಗೆ, ನಿನಗೆ ಕೊಡ್ಲಿಕ್ಕಾಗಲ್ಲ ಸರ್, ಕೊಡಿ. ನಾನು ಯಾವಾಗ ಕಲಿಲಿಕ್ಕೆ ತಾನೇ ಬಂದದ್ದು,
ಅಂತೇಳಿ ತುಂಬ ಇದು. ಓಕೆ ಆಯಿತು ಅಂತೇಳಿ, ನನಗೆ ಬೇಸರ ಆಗಬಾರ್ದು ಅಂತೇಳಿ ಅವರು ಹೆಸರು ಬರ್ಕೊಂಡ್ರು. ಕರೀತಾರೆ, ನನ್ನ ಹೇಳ್ತಾರೆ, ಹಾಡ್ಲಿಕ್ಕೆ ಹೇಳ್ತಾರೆ ಅಂತೇಳಿ ಹೇಳಿ ಹೇಳಿ ಕಾದು ಕಾದು ಕಡೆವರೆಗೂ ಕರೀಲಿಲ್ಲ, ಕೊಡಲಿಲ್ಲ. ಮೊದಲನೇ ವಾರ ಆಯಿತು, 2ನೇ ವಾರ, 3ನೇ ವಾರ, 3ನೇ ವಾರನೂ ನನ್ನ ಹೆಸರು ಕರೀಲಿಲ್ಲ. 4ನೇ ವಾರ ಹೋಗಿ ಕೇಳಿದೆ, ಏಯ್ ನಿನಗೆ ಹಾಡು ಕೊಡ್ಲಿಕ್ಕೆ ಆಗಲ್ಲ, ನೀನು ಹಾಡ್ಬೇಡಪ್ಪ, ಯಾಕೆ ಸುಮ್ಮನೆ ಮೈಕು ಕಿರ್ಚ್ತೀಯ, ಸುಮ್ಮನೆ ಆಗಲ್ಲ. ಸರಿ ಓಕೆ ಸರ್ ಅಂತೇಳಿ ಕೆಳಗೆ ಇಳಿದು ಬಂದು ರೂಮ್ನಲ್ಲಿ ತುಂಬ ಅತ್ತೆ, ತುಂಬ ಅಳುವಾಗ ದೇವ ಪ್ರಸನ್ನತೆಯಲ್ಲಿ ಹಾಗೇ ನಾನು ತುಂಬಲಿಕ್ಕೆ ಪ್ರಾರಂಭಿಸಿದೆ. ದೇವರೇ, ನಾನು ನಿನ್ನನ್ನು ಸ್ತುತಿಸಬೇಕು, ನಿನ್ನನ್ನು ಆರಾಧಿಸಬೇಕು, ಯಾಕೆ ನನಗೆ ಈ ರೀತಿಯಾದಂಥ ಅನುಭವ ಅಂತೇಳಿ ಹತ್ತು ಹಾಗೆ ನಾನು ಮತ್ತೆ ಹೆಸರು ಕೊಡದೆ ಸುಮ್ಮನೆ ಬಿಟ್ಟುಬಿಟ್ಟೆ. ಆದರೂ ನನ್ನ ಜೀವಿತ ಹೇಗಿತ್ತು ಅಂತ ಹೇಳಿದ್ರೆ, ಯಾರು ಏನೇ ಮಾಡಿದ್ರು ಬಿಡಲ್ಲ ನಾನು ಅಂಥೇಳಿ. 300 ಜನ ಆ ಕಾಲೇಜಲ್ಲಿ ಇದ್ದದ್ರಿಂದ 170 ಜನ ಊಟ ತಗೊಳ್ಳಿಕ್ಕೆ ಕ್ಯೂನಲ್ಲಿ ನಿಲ್ತಾಯಿದ್ರು. ಕ್ಯೂನಲ್ಲಿ ನಿಲ್ಲುವಾಗ ಒಂದು ಮುಂದೆ ಇರ್ತಿದ್ದೆ, ಊಟ ತಗೊಂಡೋಗಿ ಊಟ ತಣ್ಣಗಾಗೋ ತನಕ ಟೇಬಲ್ ಮೇಲೆ ಹೀಗೆ ಬಾರಿಸ್ಕೊಂಡು ಹಾಡೋದು. ಇಲ್ಲಾಂದರೆ ಲಾಸ್ಟಲ್ಲಿ ನಿಲ್ತಾಯಿದ್ದೆ, ಲಾಸ್ಟಲ್ಲಿ ನಿಂತು ತಟ್ಟೆನ ಹೀಗೆ ಬಾರಿಸ್ಕೊಂಡು ಆಡ್ತಾಯಿದ್ದೆ. ನನ್ನ ಇಡೀ ಕಾಲೇಜ್ ಲೈಫ್ನಲ್ಲಿ ಅಲ್ಲಿ ನನಗಿದ್ದಂಥ ಕಂಪ್ಲೇಂಟ್ ಒಂದೇ, ಇವನು ಹೇಳಿದ ಮಾತು ಕೇಳಲ್ಲ, ಯಾವಾಗಲೂ ಆಡ್ತಾ ಇರ್ತಾರೆ ಅಂತೇಳಿ. ಅದೇ ಕಂಪ್ಲೇಂಟ್ ನನ್ನ ಇಡೀ ಲೈಫ್ನಲ್ಲಿ, ಅಲ್ಲಿ ಕಾಲೇಜ್ ಲೈಫಲ್ಲಿ. ಬೇರೆ ಯಾವುದೇ ರಿಮಾರ್ಕ್ಸ್ ಇರಲಿಲ್ಲ ನನಗೆ. ಓಕೆ, ಹೀಗೆ ಆಡ್ತಾ ಇರುವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೆ. ಸ್ನಾನಕ್ಕೆ ಹೋಗಿ ಟ್ಯಾಪ್ನ ಜೋರಾಗಿ ತಿರ್ಸ್ಬಿಟ್ಟು ಆ ನಲ್ಲಿ ಶಬ್ದ ಜೋರಾಗಿ ನೀರು ತುಂಬಿ ಹರಿತಾ ಇದ್ರೂ ನಾನು ಅದ್ರ ಬಗ್ಗೆ ಗಮನ ಕೊಡ್ತಾ ಇರಲಿಲ್ಲ. ನನ್ನ ಪಾಟಿಗೆ ಚೀರ್ಕೊಂಡು ಹಾಡ್ತಾ ಇದ್ದೆ. ಬಾಗಿಲು ಬಡಿಯೋರು, ನಾವು ಸ್ನಾನ ಮಾಡ್ಬೇಕು, ಆಚೆ ಬಾ ಅಂತೇಳಿ. ನನ್ನದೇ ಅಂತ ಒಂದು ಟಾಯ್ಲೆಟ್ ಬಾತ್ರೂಮಲ್ಲಿತ್ತು, ಅದರೊಳಗಡೆ ಹೋದರೆ ಆಚೆ ಬರೋದು 1 ಅವರ್ ಮೇಲೆ ಆಗೋದು. ಆದರೂ ದೇವ್ರು ನನ್ನನ್ನು ಬಿಡಲಿಲ್ಲ. ಒಂದಿನ ಹೀಗೆ ತುಂಬ ಕಣ್ಣೀರಿಂದ ದೇವ ಸಮ್ಮುಖದಲ್ಲಿ ಕಾದು ಹಾಡ್ತಾ ಇರುವಂಥ ಪರಿಸ್ಥಿತಿ. ಆಗ ದೇವ್ರು ನನ್ನನ್ನು ಸಂತಿಸಿದ್ರು. ಅದ ಫಾದರ್ ಬೆರ್ಕ್ಮೆನ್ಸ್ ಅವರು ಹಾಡಿದಂಥ ಹಾಡು, ಹಾದು ಬಂದ ಮಾರ್ಗವನ್ನು ತಿರುಗಿ ನೋಡುವೆ, ಕಣ್ಣೀರಿನಿಂದ ಕರ್ತನೆ ನಿನಗೆ ಸ್ತೋತ್ರ ಹೇಳುವೆ. ತಮಿಳಿನಲ್ಲಿ ಹಾಡ್ತಾ ಇದ್ದೆ. ಅದನ್ನು ಹಾಡ್ತಾ ಇರುವಾಗ ದೇವ ಪ್ರಸನ್ನತೆ ನನ್ನನ್ನು ತುಂಬಲಿಕ್ಕೆ ಪ್ರಾರಂಭಿಸಿತು. ಅದರಲ್ಲಿ ನನಗೆ ತುಂಬ ಹೆಚ್ಚಾಗಿ ಹಾಡ್ತಾ ಇದ್ದಿದ್ದು, ಅನಾಥನಾಗಿ ಹಲದೇನ ತಿರುಗಾಡಿದೆ, ಹಡಬೇಡ ಎಂದು ಹೇಳಿ ಅಪ್ಪಿಕೊಂಡೆ, ಅಪ್ಪ ನಿಮಗೆ ಸ್ತೋತ್ರ, ರಾಜ ನಿಮಗೆ ಸ್ತೋತ್ರ. ತಿರುಗಿಸಿ 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 ಹಾಡ್ತಾನೆ ಇದ್ದೆ. ಹಾಡ್ತಾ ಹಾಡ್ತಾ ದೇವ ಪ್ರಸನ್ನತೆ ನನ್ನ ತುಂಬಿಕೊಳ್ತು. ನನ್ನ ರಾಗ ಬದಲಾಯಿತು. ನನ್ನ ಸ್ನೇಹಿತರೆಲ್ಲ, ಇಷ್ಟು ಚೆನ್ನಾಗಿ ಹಾಡ್ತೀಯ ನೀನು, ಮತ್ತ್ಯಾಕೆ ಹಾಗೆ ಕಿರಿಸ್ತಾ ಇದ್ದೆ ನೀನು ಅಂತೇಳಿ ಕೇಳಲಿಕ್ಕೆ ಪ್ರಾರಂಭಿಸಿದ್ರು. ಆಗ ಹೇಳಿದೆ, ಇಲ್ಲ, ದೇವ್ ನನ್ನ ಬದಲಾಯಿಸಿದ್ರೆ ಹಾಗಾದ್ರೆ ನನ್ನ ರಾಗವನ್ನು ಅಭಿಷೇಕ ಮಾಡಿದ್ದಾರೆ ಅಂತೇಳಿ ಆವಾಗಿನಿಂದ ಪ್ರಾರ್ಥನೆಯಲ್ಲಿ ಬೆಳೀಲಿಕ್ಕೆ ಪ್ರಾರಂಭಿಸಿದೆ. ರಾತ್ರಿ ಪ್ರಾರ್ಥನೆ ಪ್ರತಿ ಬುಧವಾರ ದೇವ ಸಮ್ಮುಖದಲ್ಲಿ ರಾತ್ರಿ ಒಬ್ಬಂಟಿಗನಾಗಿ ಕಳೀತಾ ಇದ್ದೆ. ಎಲ್ಲ ಮಲಗಿದ ನಂತರ ನನಗೆ ಅಲ್ಲಿ ಪರ್ಮಿಷನ್ ಇರಲಿಲ್ಲ. ಎಲ್ಲ ಮಲಗಿದ ನಂತರ ಹೋಗಿ ಟಾಯ್ಲೆಟ್ನಲ್ಲಿ ಹೋಗಿ ಬಾಗಿಲಾಕಿ ಒಂದು ನೀರು ಕಾಯಿಸುವಂಥ ಅಂಡೆ ಇರ್ತಿತ್ತು, ಅದ್ರ ಮೇಲೆ ನೀರು ತುಂಬಿಸಿ ಅದ್ರ ಮೇಲೆ ಕೂತ್ಕೊಂಡು ರಾತ್ರಿ ಎಲ್ಲ ಆ ಪ್ರಾರ್ಥನೆಯಲ್ಲಿ ಕಳೀತಾ ಇದ್ದೆ. ಪ್ರತಿ ಬುಧವಾರ ರಾತ್ರಿ ಪ್ರಾರ್ಥನೆ, ನನಗೆ ಪ್ರಾರ್ಥನೆ ಮುಖ್ಯ ಅಂಥೇಳಿ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಬೆಳೀಲಿಕ್ಕೆ ಪ್ರಾರಂಭಿಸಿದೆ. ಚರ್ಚಿಗೆ ಹೋಗ್ಬಿಡ್ತಾ ಇದ್ದೆ. ಇಡೀ ರಾತ್ರಿ ಅನ್ಯ ಭಾಷೆ ಮಾತನಾಡ್ಕೊಂಡು ಓಡಾಡಿಕೊಂಡು ರಾತ್ರಿಯಲ್ಲಿ ಕಳೀತಾ ಇದ್ದೆ. ಸೊ ಹಾಗೆ ದೇವರು ನನ್ನನ್ನು ಅಭಿಷೇಕ ಮಾಡಿದ್ರು. ದೇವರು ಹೇಗೆ ಬದಲಾಯಿಸೋದಂದರೆ, ಅದೇ ಕಾಲೇಜಿನಲ್ಲಿ ನಾನು ಬಿಟ್ಟು ಬರುವಾಗ, ಸೆಕೆಂಡ್ ಇಯರ್ ಗ್ರ್ಯಾಜುಯೇಷನ್ ಮುಗಿಸಿ ಬರುವಾಗ ಆ ಕಾಲೇಜಿನಲ್ಲಿ ವರ್ಷಿಪ್ ಲೀಡರ್ ಆಗಿ ದೇವರು ಸರ್ ಹೇಗೆ ಒಂದು ಜ್ಞಾನ ಇಲ್ಲದವರನ್ನು ನಾಚಿಕೆ ಪಡಿಸು, ಜ್ಞಾನ ಇರುವವರನ್ನು ಯಾವ ವಾರ್ಡನ್ ನನ್ನ ಮೈಕ್ನ ಕಿತ್ಕೊಂಡ್ರು, ಅದೇ ವಾರ್ಡನ್, ನೀನು ಹಾಡಿದ್ರೇ ದೇವ ಪ್ರಸನ್ನತೆ ನಿನ್ನಲ್ಲಿ ಕಾಣ್ತದಪ್ಪ, ನೀನು ಹಾಡು ಅಂಥೇಳಿ ಒಂದು ತೆಲುಗು ಸಾಂಗ್ನ ಅಲ್ಲಿ ಆರಾಧನೆಯಲ್ಲಿ ಉಪಯೋಗಿಸಿದ್ರು. ಸೊ ಹಾಡಿನ ಮೂಲಕವಾಗಿ ದೇವ್ ನನ್ನನ್ನು ಹಾಗೇ ಬೆಳೆಸಲಿಕ್ಕೆ ಪ್ರಾರಂಭಿಸಿದ್ರು. ಅಲ್ಲಿಂದ ನಾನು ಕಾಲೇಜಿಂದ ಸೇವೆಗಳಲ್ಲಿ ಉಪಯೋಗಿಸಲ್ಪಟ್ಟೆ. ಕರ್ತನ ಹಾಗೆ ಉಪಯೋಗಿಸಿ 2002ರಲ್ಲಿ ಪರಿಪೂರ್ಣವಾಗಿ ದೇವ್ ಕೊಟ್ಟದ ದರ್ಶನ ಉಳ್ಳಂಥ ಸ್ಥಳ ಮಾಗಡಿ, ಈಗ ನಾನು ಸೇವೆ ಮಾಡ್ತಾ ಇರುವಂಥ ಆ ಸ್ಥಳಕ್ಕೆ ನಾನು ಬಂದೆ. ಒಂದು ಸಣ್ಣ ವಿರಾಮದ ನಂತರ ತಿರುಗಿ ಇದು ನನ್ನ ಹಾಡು ಎಂಬಂಥ ಕಾರ್ಯಕ್ರಮಕ್ಕೆ ನಾವು ಬರಲಿಕ್ಕಿದ್ದೇವೆ. ತಪ್ಪದೆ ವೀಕ್ಷಿಸಿ ಆಸರೆ ಟಿವಿ.